ಬೆಂಗಳೂರಾಯ್ತು, ಈಗ ಧಾರವಾಡ ಜಿಲ್ಲೆಯಲ್ಲೂ ರಾಜಾತಿಥ್ಯ. ಜೈಲು ಸಿಬ್ಬಂದಿ ಜೊತೆ ಖೈದಿಯೊಬ್ಬ ಭರ್ಜರಿಯಾಗಿ ಪಾರ್ಟಿ ಮಾಡಿದ್ದಾನೆ. ಅನಾರೋಗ್ಯದಿಂದ ಹೊರಬಂದವರಿಗೆ ಹೋಟೆಲ್ನಲ್ಲಿ ಪಾರ್ಟಿ. 15 ದಿನದ ಹಿಂದೆ ನಡೆದಿದ್ದ ದೊಡ್ಡ ಕರ್ತವ್ಯ ಲೋಪ ಈಗ ಬಯಲಾಗಿದೆ. ಕುಖ್ಯಾತ ರೌಡಿ ಡಬಲ್ ಮೀಟರ್ ಮೋಹನ್ಗೆ ರಾಜಾತಿಥ್ಯ. ಜೈಲು ಸಿಬ್ಬಂದಿಯಿಂದ 3 ಗಂಟೆ ಹೋಟೆಲ್ನಲ್ಲಿ ಪಾರ್ಟಿ ಕೊಟ್ಟಿದ್ದಾರೆ. ಈತ ಅನಾರೋಗ್ಯದ ನೆಪ ಹೇಳಿ ಕಿಮ್ಸ್ ಆಸ್ಪತ್ರೆಗೆ ಸೇರಿದ್ದ. ಮೀಟರ್ ಮೋಹನ್ ಚಿಕಿತ್ಸೆ ಆದ ಮೇಲೆ ಜೈಲಿಗೆ ವಾಪಸ್ ಹೋಗೋದರ ಮಧ್ಯದಲ್ಲಿ ಹೋಟೆಲ್ನಲ್ಲಿ ಪಾರ್ಟಿಯಾಗಿದೆ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಐಷಾರಾಮಿ ಹೋಟೆಲು, ಆ ಹೋಟೆಲ್ನಲ್ಲಿ ಪಾರ್ಟಿ. ಕುಖ್ಯಾತ ರೌಡಿ ಶೀಟರ್ ಡಬಲ್ ಮೀಟರ್ ಮೋಹನ್ ಭರ್ಜರಿ ಪಾರ್ಟಿ. ಇನ್ನು ಪಾರ್ಟಿ ಮುಗಿದ ಮೇಲೆ ಮಧ್ಯರಾತ್ರಿ ಜೈಲಿಗೆ ಹೊರಟಿದ್ದ ಮೋಹನ್ ಕಿಮ್ಸ್ ಆಸ್ಪತ್ರೆಯಿಂದ ಹೊರಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಹತ್ವದ ಸಿಸಿಟಿವಿ ದೃಶ್ಯ ಸಿಕ್ಕಿದೆ. ಸಂಜೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರೂ ಈತ ಜೈಲಿಗೆ ಹೋಗಿರಲಿಲ್ಲ. ಮಧ್ಯರಾತ್ರಿ ಆಸ್ಪತ್ರೆಯಿಂದ ಹೊರಡುವಾಗ ಬೇಡಿ ಹಾಕಿರ್ತಾರೆ. ಬೇಡಿ ಹಾಕಿದ್ದ ಬೇಡಿನ ಸಿಬ್ಬಂದಿ ತೆಗೆದಿರ್ತಾರೆ. ಆಸ್ಪತ್ರೆಯಲ್ಲೂ ಮೀಟರ್ ಮೋಹನ್ ಜೊತೆ ಸಹಚರರು ಬಂದಿರ್ತಾರೆ. ಚಿಕಿತ್ಸೆ ನೆಪದಲ್ಲಿ ಆಸ್ಪತ್ರೆಯಲ್ಲೂ ಮೀಟರ್ ಮೋಹನ್ಗೆ ರಾಜಾತಿಥ್ಯ. ಪಾರ್ಟಿ ಮುಗಿಸ್ಕೊಂಡು ರಾತ್ರಿ ಜೈಲು ಸೇರ್ಕೊಂಡಿದ್ದಾನೆ ಈತ. ಜೈಲು ಸಿಬ್ಬಂದಿ ಜೊತೆ ಪಾರ್ಟಿ ಮಾಡಿದ್ದ ಮೀಟರ್ ಮೋಹನ್. ಆಸ್ಪತ್ರೆಯಿಂದ ಹೊರಟಿರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ರಾತ್ರಿ ಹೊರಟಿದ್ದಾನೆ, ಆದರೆ ಡಿಸ್ಚಾರ್ಜ್ ಆಗಿ ಸಂಜೆ ಜೈಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಮುಂಚೆ ಜೋರು ಪಾರ್ಟಿ. ಯಾರ ಜೊತೆ? ಜೈಲು ಸಿಬ್ಬಂದಿಯ ಜೊತೆ. ಜೊತೆಗೆ ರಾಜನ ತರ ನಡ್ಕೊಂಡು ಬರ್ತಾ ಇರೋದು. ಹಿಂದೆ ಮುಂದೆ ಈತನ ಸಹಚರರು ಅವನ ಬ್ಯಾಗ್ ಹಿಡ್ಕೊಂಡು. ಮಧ್ಯರಾತ್ರಿ 1 ಗಂಟೆಗೆ ಆಸ್ಪತ್ರೆಯಿಂದ ಈತ ಡಿಸ್ಚಾರ್ಜ್. ಅದಕ್ಕೂ ಮುಂಚೆ ಜೈಲು ಸಿಬ್ಬಂದಿ ಜೊತೆ ಭರ್ಜರಿ ಪಾರ್ಟಿ. ಜೈಲು ಸಿಬ್ಬಂದಿಯ ಜೊತೆ ಜೋರಾದ ಒಂದು ಪಾರ್ಟಿ ಆಯಿತು. ಅದಾದ ಮೇಲೆ ಮಧ್ಯರಾತ್ರಿಯಲ್ಲಿ ಜೈಲಿಗೆ ಹೊರಟಿದ್ದಾನೆ. ಜೈಲು ಸಿಬ್ಬಂದಿ ಕರ್ತವ್ಯ ಲೋಪದ ಬಗ್ಗೆ ಕಾರಾಗೃಹ ಇಲಾಖೆಗೆ ಮಾಹಿತಿ. ಮೀಟರ್ ಮೋಹನ್ ಅನಾರೋಗ್ಯದ ಬಗ್ಗೆ ವರದಿ ಕೇಳಿದೆ ಇಲಾಖೆ. ಕಿಮ್ಸ್ ವೈದ್ಯರು ಅಧಿಕೃತ ವರದಿ ಕೊಡಿ ಅಂತ ಕಾರಾಗೃಹ ಇಲಾಖೆ ಕೇಳ್ತಾ ಇದೆ. ಮೀಟರ್ ಮೋಹನ್ ಆಸ್ಪತ್ರೆಯಿಂದ ಎಷ್ಟು ಗಂಟೆಗೆ ಹೊರಗೆ ಹೋದ, ಜೈಲು ತಲುಪಿದ್ದು ಎಷ್ಟು ಗಂಟೆಗೆ, ಎಲ್ಲಾ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಕಲೆ ಹಾಕಿ ಅಂತ ಮಾಹಿತಿ ನೀಡಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಸಹಚರ ಈ ಮೀಟರ್ ಮೋಹನ. ಸುದ್ದಿ ಹೊರಗೆ ಬರ್ತಾ ಇದ್ದಂತೆ ಕಾರಾಗೃಹ ಇಲಾಖೆ ಅಲರ್ಟ್ ಆಗಿದ್ದು ಜೈಲು ಸಿಬ್ಬಂದಿ ಕರ್ತವ್ಯ ಲೋಪದ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಕಿಮ್ಸ್ ವೈದ್ಯರಿಂದ ಒಂದು ಅಧಿಕೃತ ಅಫಿಷಿಯಲ್ ರಿಪೋರ್ಟ್ ಕೊಡಿ ನೀವು. ಆತನಿಗೆ ಏನು ಅನಾರೋಗ್ಯ ಸಮಸ್ಯೆ ಆಗಿತ್ತು, ಎಷ್ಟೊತ್ತಿಗೆ ಆತ ಡಿಸ್ಚಾರ್ಜ್ ಆದ, ಎಷ್ಟೊತ್ತಿಗೆ ಆಸ್ಪತ್ರೆಯಿಂದ ಆಚೆ ಹೋದ, ಇದಿಷ್ಟು ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಜೈಲಿಗೆ ಹೋಗೋದು ಮನಪರಿವರ್ತನೆಯಾಗಬೇಕು, ಶಿಕ್ಷೆ ಅನುಭವಿಸ್ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೊರಗೆ ಬರಬೇಕು ಅಂತ. ಜೈಲಿನಲ್ಲೇ ನಿಮಗೆ ರಾಜಾತಿಥ್ಯ, ಜೈಲು ಸಿಬ್ಬಂದಿಗಳೇ ಪಾರ್ಟಿಯಲ್ಲಿ ಸಹಚರರಾಗಿ ಪಾರ್ಟಿ ಮಾಡ್ತಾರೆ. ಎಲ್ಲಿಗೆ ಬಂತು ಅವಸ್ಥೆ ಇದು? ಆ ಭವನ ನಿಜವಾಗ್ಲೂ ಕೂಡ ಇತ್ತೀಚೆಗಷ್ಟೇ ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮೊಬೈಲ್ ಬಳಕೆ ಆಗಿರ್ಬೋದು, ಒಳಗಡೆ ಟಿವಿಗಳ ಬಳಕೆ ಆಗಿರ್ಬೋದು, ಜೈಲಿನಲ್ಲೇ ಸಿಗರೇಟು ಗಾಂಜಾಗಳ ಪೂರೈಕೆ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನ ನಾವು ಆಗಾಗ ಕೇಳ್ತಾನೆ ಇರ್ತೇವೆ. ಆದ್ರೆ ಈ ಪ್ರಕರಣದಲ್ಲೂ ಕೂಡ ಪುನರಾವರ್ತನೆಯಾಗಿದೆ. ಯಾರು ಬೆಂಗಳೂರಿನ ಕುಖ್ಯಾತ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ, ಆತನ ಸಹಚರ ಡಬಲ್ ಮೀಟರ್ ಮೋಹನ್ ಅನ್ನುವಂತನು ಏನು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಪರಪ್ಪನಗರದಲ್ಲಿ ಜೈಲಿನಲ್ಲಿದ್ದಂತ ಈ ಆರೋಪಿನ ಇತ್ತೀಚೆಗೆ ಇವರ ಸಹಚರರ ಗುಂಪು ಕಟ್ಟಿಕೊಂಡು ಜೈಲಿನಲ್ಲೂ ಕೂಡ ಸಾಕಷ್ಟು ಏನಾದ್ರು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಆರೋಪ ಬಂದ ಹಿನ್ನೆಲೆಯಲ್ಲಿ ಇವ್ರನ್ನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಇತರ ಜೈಲುಗಳಿಗೆ ಅವ್ರನ್ನ ಸ್ಥಳಾಂತರ ಮಾಡಲಾಗಿತ್ತು. ಅದರಲ್ಲಿ ಮೀಟರ್ ಮೋಹನ್ ಅನ್ನ ಧಾರವಾಡದ ಉಪ ಕಾರಾಗೃಹ ಏನಿದೆ ಅಲ್ಲಿಗೆ ತಂದು ಹಾಕಲಾಗಿತ್ತು. ಆದ್ರೆ ಇಲ್ಲೂ ಕೂಡ ಆತ ತನ್ನ ಡ್ರಾಮಾವನ್ನ ಶುರು ಹಚ್ಚಿದ್ದ. ನನ್ಗೆ ಎದೆ ನೋವು ಕಾಣಿಸ್ಕೊಳ್ತಾ ಇದೆ, ಎದೆ ನೋಯ್ತಾ ಇದೆ ಪದೇ ಪದೇ ಅಂತ ಹೇಳಿ ಮೆಡಿಕಲ್ ಚೆಕ್ ಮಾಡಿಸ್ಕೊಳ್ಳುವಂತ ನೆಪದಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಆತ ದಾಖಲಾಗ್ತಾನೆ.
ಇದುವರೆಗೆ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿ ಪ್ರಕಾರ ಸರಿಸುಮಾರು 13 ದಿನಗಳ ಕಾಲ ಏನಂದ್ರೆ ಮೀಟರ್ ಮೋಹನ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆತನಿಗೆ ಅತ್ತ ಗಂಭೀರ ಸ್ವರೂಪದ ಕಾಯಿಲೆಗಳು ಏನಿತ್ತು ಅನ್ನುವಂಥದ್ದು ಮೊದಲ ಪ್ರಶ್ನೆ. ಅಷ್ಟೇ ಅಲ್ಲ, ಯಾಕಂತ ಹೇಳಿದ್ರೆ ಇದುವರೆಗೆ ಏನು ಟ್ರೀಟ್ಮೆಂಟ್ ಮಾಡಿದಂತ ವೈದ್ಯರು ಈ ರಿಪೋರ್ಟ್ ಅನ್ನು ಕೂಡ ಈಗ ಸರ್ಕಾರ ಕೇಳಿದೆ, ಅಂದ್ರೆ ಕಾರಾಗೃಹ ಇಲಾಖೆ ಕೇಳಿದೆ. ಇದರ ಮಧ್ಯದಲ್ಲಿ ಮೋಹನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಏನು ಕಾರಾಗೃಹಕ್ಕೆ ಹೋಗ್ಬೇಕು, ಜೈಲಿಗೆ ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈತ ಆಸ್ಪತ್ರೆಯಿಂದ ಸಂಜೆನೆ ಹೊರಟಿರುವಂತ ದೃಶ್ಯಗಳಿದೆ. ಸುಮಾರು 7:38 ಗಂಟೆ ಸುಮಾರು ಈತ ಆಸ್ಪತ್ರೆಯಿಂದ ಹೊರಗಡೆ ಹೋಗ್ತಾನೆ. ಅದಾದ ನಂತರ ನೇರವಾಗಿ ಹುಬ್ಬಳ್ಳಿಯಲ್ಲಿರುವಂತಹ ಒಂದು ಪ್ರತಿಷ್ಠಿತ ಖಾಸಗಿ ಹೋಟೆಲ್ಗೆ ಹೋಗ್ತಾನೆ. ಹೋಟೆಲ್ನಲ್ಲಿ ಕೇವಲ ಜೈಲು ಸಿಬ್ಬಂದಿ ಜೊತೆಗೆ ಮಾತ್ರ ಪಾರ್ಟಿ ಮಾಡೋದಿಲ್ಲ, ಅಲ್ಲಿ ಬೆಂಗಳೂರಿನಿಂದ ಬಂದಿದ್ದಂತ ಈತನ ಸಹಚರರು ಇದ್ರು, ಆತನಿಗಾಗಿ ಕಾಯ್ತಾ ಇದ್ರು, ಅವ್ರ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡಿದ್ದೇನೆ. ಅಲ್ಲಿ ಊಟ ಆದ ನಂತರ ರಾತ್ರಿ 11:30 ಸುಮಾರಿಗೆ ಜೈಲಿಗೆ ಹೋಗ್ತಾನೆ. ಸಾಮಾನ್ಯವಾಗಿ ಜೈಲ್ ನಿಯಮಾವಳಿ ಪ್ರಕಾರ ಅಷ್ಟೊಂದು ರಾತ್ರಿ ಹೊತ್ತಲ್ಲಿ ಜೈಲ್ 6 ಗಂಟೆ ನಂತರ ಜೈಲಿನ ಒಳಗಡೆ ಯಾರನ್ನೂ ಕೂಡ ಕರ್ಕೊಳ್ಳೋದಿಲ್ಲ, ಹೊರಗಡೆ ಬಿಡೋದಿಲ್ಲ. ಒಂದು ವೇಳೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಬಿಡ್ತಾರೆ. ಆದ್ರೆ ವಿಲ್ಸನ್ ಏನ್ ನಾಗ ಇದ್ದಾನೆ, ಈತ ಇಡೀ ಕಾನೂನು ಸುವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಂಡು ಜೈಲ್ ಸಿಬ್ಬಂದಿಗೆ ಒಂದಿಷ್ಟು ಹಣದ ಆಮಿಷವನ್ನು ತೋರಿಸಿ ಹೊರಗೆ ಬಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಅಲೋಕ್ ಕುಮಾರ್ ಅವರು ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಧನ್ಯವಾದ ಗುರುರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.